ಈ ಶಿವರಾತ್ರಿಯಲ್ಲಿ ನಿಮ್ಮ ರಾಶಿಗೆ ಕೋಟ್ಯಾಧಿಪತಿ ಯೋಗ ಇದೆ ಗೊತ್ತಾ? ಈ 3 ರಾಶಿಗಳಿಗೆ ಅಚಾನಕ್ ಧನಲಾಭ. ನಿಮ್ಮ ರಾಶಿ ಕೂಡ ಇದರಲ್ಲಿ ಇದೆಯಾ ನೋಡಿ. ಶಿವರಾತ್ರಿ ದಿನವು ಮಹಾಶಿವನ ಅನುಗ್ರಹ ಪಡೆಯಲು ಅತ್ಯಂತ ಶಕ್ತಿಶಾಲಿ ದಿನ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಈ ದಿನ ಮಾಡಿದ ಜಪ, ವ್ರತ, ದಾನ, ಪೂಜೆಗಳು ಹಲವಷ್ಟು ಫಲ ನೀಡುತ್ತವೆ ಎಂಬ ನಂಬಿಕೆಯಿದೆ. ಈಗ 12 ರಾಶಿಗಳಿಗೆ ಶಿವರಾತ್ರಿ ವಿಶೇಷ ಫಲ ಹೇಗಿರುತ್ತದೆ ನೋಡೋಣ. ಮೇಷರಾಶಿ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು, ಹಣಕಾಸು ಸುಧಾರಣೆ. ಶಿವಲಿಂಗಕ್ಕೆ ಬೆಲ್ಲ ನೀರು ಅರ್ಪಿಸಿ. ಚಿನ್ನ ಕೊಳ್ಳಲು ಶುಭ ಸಂಕೇತ, ಆದರೆ ಆತುರ ಬೇಡ. ವೃಷಭ ರಾಶಿ. ಕುಟುಂಬದಲ್ಲಿ ಸಂತೋಷ, ಹಳೆಯ ಸಾಲ ತೀರಿಸುವ ಅವಕಾಶ. ಹಾಲಿನಿಂದ ಅಭಿಷೇಕ ಮಾಡಿ, ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ. ಮಿಥುನ ರಾಶಿ. ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ಹೊಸ ಯೋಜನೆ ಶುರು ಮಾಡಲು ಉತ್ತಮ ದಿನ. ಓಂ ನಮಃ ಶಿವಾಯ ಅನ್ನು 108 ಬಾರಿ ಜಪಿಸಿ. ಚಿನ್ನ ಹೂಡಿಕೆಗೆ ಯೋಚಿಸಿ ಮುಂದುವರೆಯಿರಿ. ಕಟಕ ರಾಶಿ. ಅಚಾನಕ್ ಧನಲಾಭ ಸಾಧ್ಯತೆ. ವ್ಯವಹಾರದಲ್ಲಿ ಲಾಭ. ಬಿಳಿ ಹೂವು ಅರ್ಪಿಸಿ, ಭಾಗ್ಯೋದಯ ಕಾಲ ಶುರು. ಸಿಂಹ ರಾಶಿ. ಅಧಿಕಾರಿಗಳ ಅನುಗ್ರಹ, ಹೆಸರು ಗೌರವ ಹೆಚ್ಚಳ. ರುದ್ರಾಭಿಷೇಕ ಮಾಡುವುದು ಉತ್ತಮ. ದೊಡ್ಡ ಹೂಡಿಕೆಗಳನ್ನು ತಾತ್ಕಾಲಿಕವಾಗಿ ತಪ್ಪಿಸಿ. ಕನ್ಯಾ ರಾಶಿ. ಆರೋಗ್ಯ ಸುಧಾರಣೆ. ಮನೆ ಖರೀದಿ ಯೋಗ. ಶಿವನಿಗೆ ಕರ್ಪೂರದ ಆರತಿ ಮಾಡಿ. ಚಿನ್ನ ಕೊಳ್ಳಲು ಮಧ್ಯಮ ಫಲ. ತುಲಾ ರಾಶಿ. ದಾಂಪತ್ಯ ಜೀವನದಲ್ಲಿ ಶಾಂತಿ. ಹೊಸ ಆದಾಯ ಮಾರ್ಗಗಳು ಹುಟ್ಟುತ್ತವೆ. ಸಕ್ಕರೆ ನೀರು ಅಭಿಷೇಕ ಮಾಡಿ, ಹೂಡಿಕೆಯಲ್ಲಿ ಲಾಭ. ವೃಶ್ಚಿಕ ರಾಶಿ. ಹಠಾತ್ ಲಾಭ. ಕೋರ್ಟ್ ಅಥವಾ ಕಾನೂನು ವಿಷಯದಲ್ಲಿ ಜಯ. ಎಳ್ಳು ನೀರು ಅರ್ಪಿಸಿ, ಧನಯೋಗ ಬಲವಾಗುತ್ತದೆ. ಧನಸ್ಸು ರಾಶಿ. ವಿದೇಶಯೋಗ. ವಿದ್ಯಾಭ್ಯಾಸದಲ್ಲಿ ಸಾಧನೆ. ಶಿವಪುರಾಣ ಪಠಣ ಮಾಡಿ. ಚಿನ್ನ ಕೊಳ್ಳಲು ಶುಭ. ಮಕರ ರಾಶಿ. ಕಷ್ಟಕ್ಕೆ ಫಲ ಸಿಗುವ ಸಮಯ. ಉದ್ಯೋಗ ಬದಲಾವಣೆ ಯೋಗ. ಕಪ್ಪು ಎಳ್ಳು ದಾನ ಮಾಡಿ, ನಿಧಾನವಾಗಿ ಸಂಪತ್ತು ವೃದ್ಧಿಯಾಗುತ್ತದೆ. ಕುಂಭ ರಾಶಿ. ಹೊಸ ಸಂಪರ್ಕಗಳಿಂದ ಲಾಭ. ವ್ಯವಹಾರ ವೃದ್ಧಿ. ನೀಲಿ ಹೂವು ಅರ್ಪಿಸಿ, ಹೂಡಿಕೆ ಲಾಭದಾಯಕ. ಮೀನ ರಾಶಿ. ಆಧ್ಯಾತ್ಮಿಕ ಶಾಂತಿ, ಹಣಕಾಸು ಸುಧಾರಣೆ. ಶಿವನಿಗೆ ತೆಂಗಿನಕಾಯಿ ಅರ್ಪಿಸಿ, ಭಾಗ್ಯೋದಯ. ಚಿನ್ನ ಕೊಳ್ಳಲು ಉತ್ತಮ ಸಮಯ. ಕೋಟ್ಯಾಧಿಪತಿ ಯೋಗಕ್ಕೆ ಏನು ಮಾಡಬೇಕು? ಶಿವರಾತ್ರಿ ದಿನ ಜಾಗರಣೆ ಮಾಡಿ. ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಜಪಿಸಿ. ಬಡವರಿಗೆ ಅನ್ನದಾನ ಮಾಡಿ. ಶಿವಲಿಂಗಕ್ಕೆ ಹಾಲು, ಜೇನು, ಗಂಗಾಜಲದಿಂದ ಅಭಿಷೇಕ ಮಾಡಿ. ಸ್ನೇಹಿತರೆ ಗಮನಿಸಿ, ಇದು ಸಾಮಾನ್ಯ ಜ್ಯೋತಿಷ್ಯ ಆಧಾರಿತ ಮಾಹಿತಿ ಮಾತ್ರ. ವೈಯಕ್ತಿಕ ಜಾತಕದ ಮೇಲೆ ಫಲ ಬದಲಾಗಬಹುದು. ಮಹಾದೇವರ ಕೃಪೆ ನಿಮ್ಮ ರಾಶಿಗೆ ಸದಾ ಇರಲಿ. ಈ ಶಿವರಾತ್ರಿ ನಿಮ್ಮ ಜೀವನದಲ್ಲಿ ಧನ, ಭಾಗ್ಯ ಮತ್ತು ಶಾಂತಿ ತುಂಬಲಿ. ನಿಮ್ಮ ರಾಶಿ ಯಾವುದು? ಕಾಮೆಂಟ್ನಲ್ಲಿ ಬರೆಯಿರಿ. ಮಾಹಿತಿ ಉಪಯುಕ್ತವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ.